ಹಾಯ್, ಸುವರ್ಣಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಶುಂಠಿ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಪಾಲಕ್, ಟೊಮೊಟೊ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು. ನಂತರ ಅದಕ್ಕೆ ಬೇಕಾಗಿರುವಂತಹ ಪಲಾವ್ ಐಟಮ್ಸ್: ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಕಲ್ಲು, ಜೊತೆಗೆ ಸೋಂಪು, ಜೊತೆಗೆ 3/4 kg ಚಿಕನನ್ನು ತೊಳೆದು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಕುಕ್ಕರ್ ಇಟ್ಟು ಅದು ಬಿಸಿ ಆದಮೇಲೆ 2 ಟೇಬಲ್ ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು, ನೀವು ಎಷ್ಟು ಹದ ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಆ ಪಲಾವ್ ಐಟಮ್ಸ್ ಏನೇನಿದೆ ಎಲ್ಲನೂ ಕೂಡ ಹಾಕ್ಕೊಂಡು ಅದನ್ನು ಸಣ್ಣ ಊರಿನಲ್ಲಿ ಅದು ಘಮ ಬರೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡ್ಕೊಂಡಿರೋ ಅದು ಘಮ ಬಂದ ಮೇಲೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಪೂರ್ತಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡ್ಮೇಲೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ಅಂತಂದರೆ ಯಾವ ಥರ ಅಂತಂದರೆ ಆ ಈರುಳ್ಳಿ ಕಲರ್ ಬಣ್ಣ ಚೇಂಜ್ ಆಗಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನೀವು ಬೇಯಿಸ್ಕೊಬೋದು. ಈ ಥರ ಗೋಲ್ಡನ್ ಕಲರ್ ಬಂದ ಮೇಲೆ ರುಬ್ಬಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ನಾವು ಯಾಕಂದರೆ ಕಡಿಮೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಮನೆಯಲ್ಲಿ ಮಕ್ಕಳಿದ್ದಾರೆ, ಜೊತೆಗೆ ನಾವು ಯಾರೋ ಜಾಸ್ತಿ ಖಾರ ತಿಂದೇ ಇರೋದ್ರಿಂದ ಅದೆರಡೂ ಕೂಡ ಮಿಕ್ಸ್ ಮಾಡಿದಾಗ ಒಂದು ಒಳ್ಳೆ ಅರೋಮಾ ಬರುತ್ತೆ. ಅಂದರೆ ಅದು ಘಮ ಘಮ ಅಂತ ಅಂತಿರುತ್ತೆ. ಅದೆಲ್ಲ ಹಸಿ ವಾಸನೆ ಹೋದ ನಂತರದಲ್ಲಿ ರುಬ್ಬಿಟ್ಕೊಂಡಿರುವಂತಹ ಪಾಲಕ್ಕು, ಕೊತ್ತಂಬರಿ, ಪುದೀನ ಇದಿಷ್ಟನ್ನು ಕೂಡ ಹಾಕೋಬೋದು. ನೀವು ಇದನ್ನು ಈ ಹದ ನಾವೇನು ತೋರಿಸಿದ್ದೀವಿ ಅದನ್ನು ಹಾಕ್ಕೊಂಡು ನೀವು ಬೇಕಾದರೆ ಒಂದು 3/4 kg ಅಕ್ಕಿಗೂ ಕೂಡ ನೀವು ಮಾಡ್ಕೊಳ್ಬೋದು. ಜಾಸ್ತಿ ಸೊಪ್ಪೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳ್ತಿರುವಂಥದ್ದು 2 ಲೋಟಕ್ಕಷ್ಟೇ, ಅದು 1 ಟೈಮಿಗೆ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲನೂ ಕೂಡ ಹಸಿ ವಾಸನೆ ಹೋದ ನಂತರದಲ್ಲಿ ಅದಕ್ಕೆ ಚಿಟಿಕೆ ಅರಿಶಿನವನ್ನು ಹಾಕಿ, ಜೊತೆಗೆ ರುಬ್ಬಿರುವಂತಹ ಒಂದೇ ಒಂದು ಟೊಮೊಟೊ. ನಾನು ನಿಮ್ಗೆ ಆವಾಗಲೇ ತೋರಿಸಿದಾಗ 2 ಟೊಮೊಟೊ ತೋರಿಸ್ದೆ, ಆದರೆ ನಮಗೆ ಒಂದೇ ಸಾಕು ಅಂತೇಳಿ ಅನ್ನಿಸ್ತು. ಯಾಕಂದರೆ ಮೊಸರು ಎಲ್ಲ ಹಾಕಲ್ಲ, ಹುಳಿ ಥರ ಬರುತ್ತೆ. ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡು ಆದ ನಂತರದಲ್ಲಿ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೋಬೇಕು. ಚಿಕನನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚಿಕನ್ ಎಲ್ಲನೂ ಕೂಡ ಬೆಂದಾದಮೇಲೆ ಅಲ್ಲಿ ಬಿಸಿಗೆ ನೀರು ಇಟ್ಕೊಂಡಿದ್ದೆ ನಾನು. ಆ ಬಿಸಿ ನೀರನ್ನು ಅಳತೆಗೆ 1 ಲೋಟಕ್ಕೆ 2 ಲೋಟದ ಥರ ಹಾಕ್ಕೊಂಡಿದ್ದೆ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಅಂದರೆ 2 ಲೋಟಕ್ಕೆ 3 ಲೋಟ ನೀರನ್ನು ಹಾಕ್ಕೊಂಡು, ಜೊತೆಗೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಸೇರಿಸಿದ್ದೀನಿ. ಜೊತೆಗೆ ಈಗ ತೊಳ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಅಕ್ಕಿ ಹಾಕಿದ್ಮೇಲೆ ಆದ್ರೂ ಕೂಡ ಲೆಮನ್ ಹಾಕ್ಕೋಬೋದು. ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ. ಅದು ಹೇಗಾಗುತ್ತೋ ಹಾಗೆ ಇದನ್ನೆಲ್ಲನೂ ಕೂಡ ಅಕ್ಕಿ ಹಾಕಿದ್ಮೇಲೆ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದು ಕುದಿ ಬರೋವರೆಗೂ ಕೂಡ ಹಾಗೆ ಇಟ್ಕೋಬೇಕು. ನಾನು ಕುಕ್ಕರಲ್ಲೇ ಮಾಡ್ತಿದ್ದೀನಿ, ಆದರೆ ದಮ್ ಬಿರಿಯಾನಿ ಅಂತ ಏನು ಕೇಳ್ತಿದ್ದೀನಿ ಅಂತ ಅಂದರೆ ಮುಚ್ಚಳ ಏನು ಮುಚ್ತಿಲ್ಲ. ನಾನು ಪ್ಲೇಟ್ ಇಟ್ಟು ಅದನ್ನು ದಮ್ ಕಟ್ಟಿ ನಾನು ಇಡ್ತಿದ್ದೀನಿ. ಜೊತೆಗೆ ನಾವು ಕುಕ್ಕರಲ್ಲಿ ಮಾಡಿದಾಗ ವಿಸಲ್ ಕೂಗಿಸ್ದಾಗ ಏನಾಗುತ್ತೆ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿಬಾರ್ದು ಅಂತೇಳಿ ಆಗಾಗ ತಿರುಗಿಸಿ, ಜೊತೆಗೆ ಇಲ್ಲಿ ಅಕ್ಕಿ 3/4 ಭಾಗ ಬೇಯೋವರೆಗೂ ಕೂಡ ನಾವು ಆಗಾಗ ಈ ಥರ ಕೈಯನ್ನು ಆಡಿಸ್ತಾ ಇರಬೇಕು. ಹಾಗೇನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾದಂತಹ ತಳ ಹಿಡಿಯೋದಾಗಲಿ ಏನೂ ಕೂಡ ಆಗಲ್ಲ. ಈಗ ಅಕ್ಕಿನ ಕಂಪ್ಲೀಟಾಗಿ 3/4 ಭಾಗ ಬೆಂದಿದೆ. ಈಗ ಅದಕ್ಕೆ ನಾವು ದಮ್ ಕಟ್ತಾ ಇದ್ವಿ. ಪ್ಲೇಟ್ ಇಟ್ಟು ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಬಿಟ್ಟು ಅದನ್ನು ಒಂದು 10 ನಿಮಿಷ ಬಿಟ್ಟು ಆದಮೇಲೆ ತೆಗೆದು ನೋಡಿದ್ರೆ ಘಮ ಘಮ ಅನ್ನುವಂತಹ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಈಗ ಎಲ್ಲರೂ ಕೂಡ ಕುತ್ಕೊಂಡು ನಾವು ಕೂಡ ಊಟವನ್ನು ತಿನ್ನೋದಕ್ಕೆ ರೆಡಿ ಆಗ್ತಿದ್ವಿ. ಪ್ಲೀಸ್ ಸುವರ್ಣಶ್ರೀ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ, ಲೈಕ್